1998ರಿಂದ 2004ರವರೆಗೆ ನಡೆದ ನಿಜ ಘಟನೆಗಳ ಆಧಾರದ ಮೇಲೆ ರೂಪಿಸಲಾಗಿದೆ. ಪಾತ್ರಗಳ ಹೆಸರುಗಳನ್ನು ಬದಲಿಸಲಾಗಿದೆ. ಯಾರೂ ಬಾಡಿಗೆಗೆ ತೆಗೆದುಕೊಳ್ಳದ ಮನೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ದೊಡ್ಡ ಮನೆ ಇತ್ತು. ಆ ಮನೆಗೆ ಹೆಸರೇ ಇರಲಿಲ್ಲ. ಜನರು ಅದನ್ನು ಕರೆದಿದ್ದು ಒಂದೇ ಹೆಸರಿನಿಂದ, ಆ ಮನೆ. ಆ ಮನೆಯ ಮುಂದೆ ಹಾದು ಹೋಗುವವರೇ ಕಡಿಮೆ. ಹಗಲಿನಲ್ಲಿ ಬಾಗಿಲು ಮುಚ್ಚಿರುತ್ತಿತ್ತು. ರಾತ್ರಿ ಆದರೆ ಯಾರೂ ಆ ರಸ್ತೆಗೆ ಕಾಲಿಟ್ಟಿರಲಿಲ್ಲ. ಅದು ಯಾಕೆ ಎಂದುದು ಕೇಳಿದರೆ ಹಳ್ಳಿಯವರು ಒಂದೇ ಉತ್ತರ ಕೊಡುತ್ತಿದ್ದರು: ಅಲ್ಲಿ ಯಾರೋ ಇದ್ದಾಳೆ. ರಮೇಶ್ ಕುಟುಂಬದ ಆ ಊರಿಗೆ ಬರುತ್ತೆ 1999ರಲ್ಲಿ. ರಮೇಶ್ ಎಂಬ ಸರ್ಕಾರಿ ನೌಕರನಿಗೆ ಆ ಹಳ್ಳಿಗೆ ವರ್ಗಾವಣೆ ಆಗತ್ತೆ. ಅವನಿಗೆ ಹೆಂಡತಿ ಲಲಿತಾ, 8 ವರ್ಷದ ಮಗಳು ಅನು ಮತ್ತು 5 ವರ್ಷದ ಮಗ ಕಾರ್ತಿಕ್. ಬಾಡಿಗೆ ಮನೆ ಹುಡುಕ್ತಾ ಇದ್ದಾಗ ಊರಿನ ಒಬ್ಬ ಹಿರಿಯ ಹೇಳಿದ: ಒಂದು ದೊಡ್ಡ ಮನೆ ಇದೆ, ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಬಾಡಿಗೆ ಕೇಳಿದ್ರೆ ಬಹಳ ಕಡಿಮೆ. ರಮೇಶ್ಗೆ ಸಂಶಯ ಬಂದರೂ ಹಣದ ಸಮಸ್ಯೆಯಿಂದ ಒಪ್ಪಿಕೊಂಡ. ಹಳ್ಳಿಯವರು ಎಷ್ಟು ಎಚ್ಚರಿಸಿದರೂ ಲಲಿತಾ ನಗುತ್ತಾ ಹೇಳಿದರು: ಭೂತ ಪಿಶಾಚಿ ಕಥೆಗಳು ಅಷ್ಟೆ. ಮೊದಲ ರಾತ್ರಿ ತುಂಬಾ ಶಾಂತವಾಗಿತ್ತು. ಆದರೆ ಮಧ್ಯರಾತ್ರಿ 2:30 ಮೇಲ್ಮಹಡಿಯಿಂದ ಹೆಜ್ಜೆಗಳ ಶಬ್ದ. ರಮೇಶ್ ಎದ್ದು ಕೇಳಿದ: ಲಲಿತಾ, ನೀನು ಎದ್ದಿದ್ಯಾ? ಅವಳು ನಿದ್ದೆಯಲ್ಲಿದ್ದಳು, ಮಕ್ಕಳು ಕೂಡ. ಅವನು ಧೈರ್ಯ ಮಾಡಿಕೊಂಡು ಮೇಲ್ಮಹಡಿಗೆ ಹೋದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಒಂದು ವಿಚಿತ್ರ ವಾಸನೆ, ಸುಟ್ಟ ಹೂವಿನ ಹಾಗೆ, ಹಳೆಯ ರಕ್ತದ ಹಾಗೆ. ಮುಂದಿನ ದಿನ ಅನು ಒಬ್ಬಳೇ ಆಟವಾಡುತ್ತಿದ್ದಾಗ ಅವಳು ಅಮ್ಮನ ಬಳಿ ಬಂದು ಹೇಳಿದಳು: ಅಮ್ಮ, ಆ ಅಕ್ಕ ಮತ್ತೆ ನನ್ನ ಜೊತೆ ಆಡ್ತಿದ್ದಾಳೆ. ಲಲಿತಾ ನಕ್ಕಳು. ಯಾವ ಅಕ್ಕ? ಅನು ಗಂಭೀರವಾಗಿ ಹೇಳಿದಳು: ಬಿಳಿ ಸೀರೆ ಅಕ್ಕ. ಅದೇ ದಿನದಿಂದ ಅನು ರಾತ್ರಿ ನಿದ್ದೆಯಲ್ಲಿ ಮಾತನಾಡಲು ಶುರು ಮಾಡಿದಳು. ನಾನು ಬರಲ್ಲ, ಬಿಡು, ನನಗೆ ಭಯವಾಗ್ತಿದೆ. ರಮೇಶ್ ಊರಿನ ಒಬ್ಬ ಹಿರಿಯನನ್ನು ಒತ್ತಾಯದಿಂದ ಕೇಳಿದ. ಆಗ ಆ ಹಿರಿಯ ಹೇಳಿದ್ದೇ ಇದು: 20 ವರ್ಷಗಳ ಹಿಂದೆ ಈ ಮನೆಯಲ್ಲಿ ಒಬ್ಬ ಯುವತಿ ಗೌರಿ ವರದಕ್ಷಿಣೆ ಕಿರುಕುಳದಿಂದ ಇದೇ ಮನೆಯಲ್ಲಿ ಸುಟ್ಟು ಸತ್ತಳು. ಆಕೆಯ ಸಾವು ಆತ್ಮಹತ್ಯೆ ಎಂದು ದಾಖಲಾಯಿತು. ಆದರೆ ಸತ್ಯ ಬೇರೆ. ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಒಂದು ರಾತ್ರಿ ನಿಖರವಾಗಿ 3:00 ಮನೆಯ ಎಲ್ಲಾ ಬಾಗಿಲುಗಳು ಒಟ್ಟಿಗೆ ಧಡಾಮ್ ಅಂತ ಶಬ್ದ ಮಾಡಿತು. ಲಲಿತಾ ಎದ್ದು ಕಿರುಚಿದಳು. ಮಕ್ಕಳು ಭಯದಿಂದ ಅತ್ತರು. ಆಗ ಮೆಟ್ಟಿಲಿನ ಮೇಲೆ ಒಂದು ಹೆಣ್ಣಿನ ನೆರಳು. ತಲೆ ಕೆಳಗೆ, ಕಾಲು ನೆಲಕ್ಕೆ ತಾಕೆ ಇರಲಿಲ್ಲ. ಅದು ನಿಧಾನವಾಗಿ ಇಳಿಯುತ್ತಿತ್ತು. ರಮೇಶ್ ಕೂಗಿದ: ಯಾರ್ ನೀನು? ಅದಕ್ಕೆ ಉತ್ತರ: ಇದು ನನ್ನ ಮನೆ. ಅನು ನಿಧಾನವಾಗಿ ಬದಲಾಗುತ್ತಿದ್ದಳು. ಅವಳು ಕನ್ನಡ ಬಿಟ್ಟು ಹಳೆಯ ಶೈಲಿಯ ಮಾತು ಮಾತಾಡಲು ಶುರು ಮಾಡಿದಳು. ನಾನು ಇಲ್ಲಿಂದ ಹೋಗಲ್ಲ. ಅವಳು ಅನು ಕಣ್ಣಲ್ಲಿ ನೋಡಿದಾಗ ಅದು ಅವಳ ಮಗಳ ಕಣ್ಣುಗಳೇ ಅಲ್ಲ. ಊರಿನ ಪ್ರಸಿದ್ಧ ಪೂಜಾರಿಯನ್ನು ಕರೆಸಿದರು. ಪೂಜೆ ಆರಂಭವಾದ ಕ್ಷಣ ಗಾಳಿ ಬಿರುಸಾಯಿತು. ದೀಪಗಳು ನಂದಿದವು. ಅನು ಗಟ್ಟಿಯಾಗಿ ನಗಲು ಶುರು ಮಾಡಿದಳು. ನಾನು ಹೋಗಲ್ಲ. ನನ್ನ ನೋವು ಯಾರೂ ಕೇಳಲಿಲ್ಲ. ಪೂಜಾರಿ ಮಂತ್ರ ಓದಿದ. ಒಂದು ಭೀಕರ ಕಿರುಚಾಟ. ಅನು ಮೂರ್ಛೆ ಹೋಗಿದಳು. ಮುಂದಿನ ಬೆಳಿಗ್ಗೆ ಕುಟುಂಬ ಮನೆ ಖಾಲಿ ಮಾಡಿತು. ಹೋಗುವಾಗ ಲಲಿತಾ ಹಿಂತಿರುಗಿ ನೋಡಿದಳು. ಮೇಲ್ಮಹಡಿಯ ಕಿಟಕಿಯಲ್ಲಿ ಬಿಳಿ ಸೀರೆ ಧರಿಸಿದ ಒಬ್ಬ ಹೆಣ್ಣು, ಕಣ್ಣುಗಳಿಂದ ನೀರು. ಆ ಮನೆ ಇಂದಿಗೂ ಖಾಲಿಯೇ. ರಾತ್ರಿ 3 ಅಲ್ಲಿ ದೀಪ ಬೆಳಗುತ್ತದೆ ಎಂದು ಜನ ಹೇಳುತ್ತಾರೆ. ಮತ್ತು ಯಾರಾದರೂ ಹತ್ತಿರ ಹೋದರೆ ಒಂದು ಧ್ವನಿ: ಇದು ನನ್ನ ಮನೆ ಅಂತ ಜೋರು ಧ್ವನಿ ಬರುತ್ತೆ.